ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳು ಕಾಂತಮ್ಮ, ಅಲ್ಲೇನ್ ನಡೀತಾ ಇದೆ? ಮೇಡಮರೇ, ಎಲ್ಲ ಮುಗ್ದೋಯ್ತು. ಶ್ರಾವಣಿ ಮತ್ತೆ ಕಾರ್ತಿಕೇಯನ್ ಮಧ್ಯೆ ಏನಾಗ್ಬಾರ್ದು ಅನ್ಕೊಂಡಿದ್ವೋ ಅದಾಗೆ ಬಿಡ್ತು ಮೇಡಮರೇ. ಅವರಿಬ್ರು ರೂಮು ಬಾಗ್ಲಾಕ್ತು, ಅವರಿಬ್ರು ಸೇರಿ ರೂಮಿನ ಸ್ವಿಚ್ ಆಫ್ ಮಾಡಿದ್ರು. ಆಮೇಲೆ ಅವ್ರ ಹಾಸಿಗೆ ಮೇಲೆ ಹಾಸಿದ್ದ ಹೂಗಳೆಲ್ಲ ಬಾಡೋಗ್ಬಿಟ್ವು. ಅವರಿಬ್ಬರದು ಫಸ್ಟ್ ನೈಟ್ ಆಗ್ಬಿಡ್ತು ಮೇಡಮರೇ. ಸಾಕು ಕಾಂತಮ್ಮ, ಇದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಲ್ಲ ನೀನ್ ನನಗೆ ಕಾಲ್ ಮಾಡಿರೋದು. ಕೊನೆಗೂ ನಾನು ಹೇಳಿದ ಕೆಲಸ ನೀನ್ ಮಾಡಿಲ್ಲ. ನಿನ್ನೆ ನಂಬಿ ನಾನು ಹಾಳಾದೆ ಅಷ್ಟೇ. ಅಯ್ಯೋ ಮೇಡಮರೇ, ಏನ್ ಮಾಡೋದು ಮೇಡಮರೇ? ನನ್ನ ಬೊಕ್ಸಲ್ಲಿ ನೀರನ್ನ ಎಷ್ಟೊತ್ತು ಅಂತ ಹಿಡ್ಕೊಳ್ಳೋದು? ಅದರಲ್ಲೂ ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿ ಲೀಗಲ್ ಆಗಿ ಮದುವೆ ಅಂತ ಬೇರೆ ಆಗ್ಬಿಟ್ಟಿದೆ. ಎಷ್ಟ್ ದಿನ ಅಂತ ತಡ್ಕೊತಾರ ಅವ್ರು? ಸರಿ ಸರಿ, ನಾನ್ ನಿನ್ಗೆ ಇನ್ನೊಂದು ಕೆಲಸ ಕೊಟ್ಟಿದ್ದೆ, ಅದ್ರ ಬಗ್ಗೆ ನೀನೇನು ಹೇಳೇ ಇಲ್ವಲ್ಲ. ಆ ಹೆಂಗಸಿನ ಬಗ್ಗೆ ಬೇರೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಅಯ್ಯೋ, ಅದನ್ನೇ ಹೇಳಕ್ ಬಂದೆ ಮೇಡಮರೇ. ಅದು ಈ ಭಜನೆ ಮಾಡಕ್ಕೆ ಅಂತ ದೇವಸ್ಥಾನ ಹತ್ರ ಹೋಗಿದ್ವಲ್ಲ, ರಾತ್ರಿ ಪೂರ್ತಿ ಅಯ್ಯಮ್ಮನ ಪಕ್ಕ ಕುತ್ಕೊಂಡು ಅವಳ ಹತ್ರ ಏನೇನ್ ವಿಷಯ ಇದೆ ಎಲ್ಲ ಡೀಟೇಲ್ ಆಗಿ ತಗೊಂಡಿದೀನಿ. ಅಂದ್ರೆ ಆ ಅಮ್ಮನ ಹೆಸರು ಅದೇ ಮೇಡಮರೇ, ಹುಬ್ಳಿ ಹೆಂಗಸು. ಆಕಿ ಹುಬ್ಳಿಯಿಂದ ಬಂದಿದ್ದಾಳೆ. ಅವಳ ಹೆಸರು ಅವಿಷ್ಟೆ ಶೋಭಿತೆ ಅಕ್ಷಯ್ ಅಂತ ಏನೋ ಉದ್ದಕ್ಕಿದೆ. ಅವಳು ಈ ಶ್ರೀವಲ್ಲಿ ಮನೆ ಇದೆಯಲ್ಲ, ಅದ್ರ ಮೇಲೊಂದು ಮನೆ ಇದೆ, ಆ ಮನೆಯಲ್ಲಿ ಬಾಡಿಗೆಗೆ ಬಂದಿದ್ದಾಳೆ. ಇನ್ನ ಅವಳ ಗಂಡ ಮಕ್ಕಳು ಎಲ್ಲ ಬೇರೆ ಕಡೆನೆ ಇದ್ದಾರೆ, ದೂರ. ಆಮೇಲೆ ಇನ್ನು ಊಟ ತಿಂಡಿ ಎಲ್ಲ ಈ ಮನೆಯಲ್ಲೇ. ನಿಜನಾ? ಇದೆಲ್ಲ ನಿಜಾನಾ? ಹಾಗೆ ಅವಳ ಹೆಸರು ಏನಂದ್ರೆ? ಅದೇ ಮೇಡಮ್, ಬಿಷ್ಟೆ ಶೋಭಿತೆ ಪ್ರಸನ್ನ ಅಕ್ಷಯ್ ಅಂತ ಇಟ್ಟುದ್ದ ಇದೆ, ನನಗೆ ಗೊತ್ತಾಗಲ್ಲ. ಆದ್ರೂ ಎಲ್ರು ಆ ಯಮ್ಮನ್ನ ಜಾನಕಿ ಪಾಟೀಲ್ ಅಂತ ಕರೀತಾರೆ. ನನ್ನ ಹೆಸರು ಜಾನಕಿ. ಈ ಮನೇಲಿ ನನಗೆ ತುಂಬಾ ಕೆಲಸ ಇದೆ. ನನ್ನ ನೆಕ್ಸ್ಟ್ ಟಾರ್ಗೆಟ್ಟು ನೀವೇ. ಇಲ್ಲ, ನನ್ನ ಅನುಮಾನ ನಿಜ ಆಗ್ತಿದೆ. ಜಾನಕಿ ಹೆಸರಲ್ಲಿ ನಮ್ಮನೆಗೆ ಬಂದ್ ನಂದಿನಿ ಅದೇ ಜಾನಕಿ ಹೆಸರಲ್ಲಿ ಆ ಮನೆಗೂ ಹೋಗಿರ್ಬೋದಾ? ಮೇಡಮ್ರೆ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ದೀರಾ? ಕಾಂತಮ್ಮ, ನೀನ್ ಈಗ್ಲೇ ಹೋಗಿ ಆ ಹೆಂಗಸಿನ ಫೋಟೋ ತೆಗೆದು ನನಗೆ ಕಳ್ಸು. ಬಹಳ ತಮಾಷೆ ಮಾಡ್ತೀರಪ್ಪ ನೀವು. ಅಲ್ಲ ಮೇಡಮ್ರೆ, ಆ ಹೆಂಗಸು ಇಲ್ಲಿಗೆ ಬಂದಾಗಿಂದ ಮುಖ ಮುಚ್ಕೊಂಡವಳು, ಒಬ್ರಿಗೂ ಮುಖ ತೋರಿಸಿಲ್ಲ. ಅಂತದ್ರಲ್ಲಿ ನಾನು ಫೋಟೋ ತೆಗೆದು ಕಳಿಸ್ಬೇಕಂತೆ. ಅವೆಲ್ಲ ಆಗಲ್ಲ ಮೇಡಮರೇ. ಒಂದ್ ಕೆಲಸ ಮಾಡಿ, ಏನಾರ ನೆಪ ಹಾಕೊಂಡು ನೀವೇ ಇಲ್ಲಿಗೆ ಬಂದ್ಬಿಟ್ಟು ಖುದ್ದಾಗಿ ನೋಡಿ ಆ ಹೆಂಗಸನ್ನ. ಯಾವಾಗ್ಲೂ ಸೆರಗು ಮುಚ್ಕೊಂಡೇ ಓಡಾಡ್ತಿರ್ತಾಳೆ, ತಲೆ ಎತ್ತಿ ಮಾತಾಡಲ್ಲ ಅಂತಾಳೆ. ಅದಕ್ಕೆ ನೀವೇ ಬಂದ್ಬಿಡಿ. ಮೇಡಮರೇ, ಅಲ್ಲ ಅಲ್ಲ, ಕಟ್ ಮಾಡ್ಬಿಟ್ರು ಹಾಲ್ ಮಾರೋಳು. ಚಲೋ ಬಾ, ಮಂಗಳಾರತಿ ತಗೋ. ಸುಬ್ಬು, ಶ್ರಾವಣಮ್ಮ ತಗೊಳ್ಳಿ, ಮಂಗಳಾರತಿ ತಗೊಳ್ಳಿ. ಸುಬ್ಬು, ಪೂಜೆ ಆಯ್ತು. ಇನ್ನೇನಾದ್ರೂ ಫಲ ಆ ದೇವ್ರು ಕೊಡ್ಬೇಕು ಅಷ್ಟೇ. ಅಪ್ಪ, ಏನಿಲ್ಲ ಕಣ ಮಗನೇ, ನಿನ್ ಬದುಕು ಹೊಸ ದಾರಿಲಿ ಹೆಜ್ಜೆ ಇಡ್ತಾ ಇದೆ. ಹೊಸ ಜೀವನ ಶುರು ಮಾಡಿದ್ರ, ನಿಮ್ಗೆ ಒಳ್ಳೇದಾಗ್ಲಿ. ಹಾಗೆ ಮನೆಗೆ, ನಮ್ಗೆ, ಎಲ್ರಿಗೂ ನಿಮ್ಮಿಂದ ಒಳ್ಳೇದಾಗ್ಲಿ ಕಣ. ನಮ್ಮಿಂದ ಈ ಮನೆಗೆ ಏನ್ ಒಳ್ಳೇದಾಗಕ್ ಸಾಧ್ಯ ಮಾವ? ಇದೇನ್ ಶ್ರಾವಣಿಯಮ್ಮ ಹಿಂಗೆ ಹೇಳ್ಬಿಟ್ರೆ? ಈ ಮನೆ ಬೆಳಗೋ ರಾಜ್ಕುಮಾರ ನಿಮ್ಮಿಂದ ತಾನೇ ಬರ್ಬೇಕು.
ಅದೇನೋ ಹೇಳ್ತಾರಲ್ಲ ಆರ್ತಿಗೊಬ್ರು ಕೀರ್ತಿಗೊಬ್ರು ಅಂತ. ಆದ್ರೆ ನಮ್ಗೆ ಆರ್ತಿಗೊಬ್ರು ಕೀರ್ತಿಗೊಬ್ರು ಮಾತ್ರ ಸಾಕಾಗಲ್ಲ. ಸ್ಫೂರ್ತಿಗೆ, ಪ್ರೀತಿಗೆ, ಶಾಂತಿಗೆ, ಈ ಮನೇಲಿ ನಡೆಯೋ ಕ್ರಾಂತಿಗೆ ಪ್ರತಿಯೊಂದಕ್ಕೂ ಒಬ್ಬೊಬ್ರು ಬೇಕು. ಅಮ್ಮ, ನೀನೇನು ಈ ಮನೆನ ಮಕ್ಳ ಸಾಮ್ರಾಜ್ಯನೇ ಮಾಡ್ಬೇಕಂತ ಹೊರಟಿದ್ಯಾ? ಮಕ್ಕಳಿರಲ್ಲ ಅವ್ವ ಮನೆ ತುಂಬ ಅನ್ನೋ ಮಾತೇ ಇಲ್ವಲ್ಲ. ಆ ಮಾತು ನಿಜ ಆಗ್ಲಿ ಬಿಡು. ನಮ್ಮ ಮನೇಲಿರೋದು ಸಾಲಿಗ್ರಾಮದ ಮಹಾರಾಣಿ. ಸಾಲಿಗ್ರಾಮದ ಮನೆಯಲ್ಲಿ ತಿಂದವರು ಉಂಡವರು, ಆ ಮನೆಯಿಂದ ಬೆಳೆದವರು ಎಷ್ಟೋ ಜನ ಇದ್ದಾರೆ ಕಣೋ. ಅಂಥದ್ರಲ್ಲಿ ಆ ಮನೆ ಮಹಾಲಕ್ಷ್ಮಿ ನಮ್ಮನೇಲಿರುವಾಗ ಸಾಲಿಗ್ರಾಮದ ಕುಡಿ ಬೆಳೆಸೋ ಪುಣ್ಯ ನಮಗಿರಬಾರ್ದಾ? ಹೌದು ಕೂಸ, ಹೊಸ ಬದುಕು, ಹೊಸ ದಾರಿ. ದಾರಿ ಅಂದ್ಮೇಲೆ ಹೂವಿನ ಹಾಸೆ ಇರಲ್ಲ. ಕಲ್ಲು ಮುಳ್ಳು, ಕಷ್ಟ ಸುಖ ಎಲ್ಲ ಇರ್ತವ. ಎಲ್ಲ ನಿಭಾಯಿಸ್ಕೊಂಡು ಇಬ್ರು ಸೋಲ್ದೆ ಜೊತೆಯಾಗಿ ಹೆಜ್ಜೆ ಇಡ್ರಿ. ನಿಮ್ಮಿಬ್ರು ಶಕ್ತಿ ಅಂದ್ರ ನಿಮ್ಮಿಬ್ರು ಮಧ್ಯೆ ಇರೋ ನಂಬಿಕೆ. ಪ್ರೀತಿ ಇರೋ ಕಡೆ ನಂಬಿಕೆ ಇರ್ತದ, ನಂಬಿಕೆ ಇರೋ ಕಡೆ ನಗು ತಾನಾಗೇ ಇರ್ತದ. ಎಲ್ಲಿ ನಂಬಿಕೆ ಹೋಗ್ತದ ಅಲ್ಲಿ ಅಗ್ನಿ ಪರೀಕ್ಷೆ ಶುರುವಾಗ್ತದ. ಇಲ್ಲ ಅವರ, ನಾವು ಅದಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ನಮ್ಮಿಬ್ರ ಮಧ್ಯ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಿಮ್ಮೆಲ್ಲರೂ ಆಶೀರ್ವಾದ ಇರುವಾಗ ನಮ್ಮ ಪ್ರೀತಿ ಹೀಗೆ ಗಟ್ಟಿಯಾಗಿರುತ್ತೆ. ಹೌದಮ್ಮ, ನೀವು ದೊಡ್ಡವರು ಇಷ್ಟೊಳ್ಳೆ ಮಾತುಗಳನ್ನ ಆಡಿದ್ದೀರಾ. ನಿಮ್ಮ ಮಾತುಗಳೇ ನಮಗ್ ಸ್ಫೂರ್ತಿ. ಸರಿ ಸರಿ, ಪೂಜೆ ಆಯ್ತಲ್ಲ, ತಿಂಡಿಗೆ ರೆಡಿ ಮಾಡ್ಬಿಡ್ತೀನಿ. ಐಶು ನೀನು ಬಾ. ಸುಬ್ಬು, ಒಂದು ನಿಮಿಷ ಬಾರ. ಅಲ್ಲ, ಈ ಹಾಲು ಮಾರವಳು ಆ ಫೋಟೋ ಕಳಿಸು, ಅವ್ರ ಫೋಟೋ ಕಳಿಸು ಅಂತ ಕೇಳ್ತಾಳಲ್ಲ. ನಾನೇನು ಈ ಮನೇಲಿರೋ CCTV ಕ್ಯಾಮರಾ ಅನ್ಕೊಂಡ್ಬಿಟ್ಟವಳ ಅವಳು. ಅದಿರ್ಲಿ, ಅವಳು ಯಾಕೆ ಈ ಫೋಟೋ ಕಳಿಸು ಅಂತ ಕೇಳ್ತಿದ್ದಾಳೆ? ಈ ಅಮ್ಮ ಯಾರು? ಅವಳಿಗೆ ಇವರಿಂದ ಏನಾಗ್ಬೇಕಾಗಿದೆ ಒಂದು ಅರ್ಥ ಆಗ್ತಿಲ್ವಲ್ಲ. ಇಲ್ಲಿ ಏನ್ ನಡೀತಿದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲಪ್ಪ.